ಮಂಗನಿಂದ ಮಾನವ ಆಟ ಆಡುತ್ತಿರುವ ತನ್ನ ಮರಿ ಎಲ್ಲಾದರೂ ಬಿದ್ದಿತೆಂದು ಅದರ ಬಾಲವನ್ನು ಹಿಡಿಯುತ್ತಿರುವ ಅಮ್ಮ. ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಯಾವುದೇ ಇದ್ರೂ ಕೂಡ ಅಮ್ಮ ಅಮ್ಮನೇ ಅಲ್ವಾ. ಈ ದಿನ ರಾಜೀವ್ ಸಂಧ್ಯಾ ದಂಪತಿಗಳೊಂದಿಗೆ ಒಂದು ಮಂದಿರವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇನೆ. ಅವರೊಂದಿಗೆ ಸಾಕಷ್ಟು ನನಗೆ ಗೊತ್ತಿರದ ದೇವಸ್ಥಾನಗಳನ್ನು ನೋಡಿ ಬಂದಿದ್ದೆ. ಇವತ್ತು ಕೂಡ ಅಂತಹದೇ ಒಂದು ಪುರಾತನವಾದ ಮಂದಿರಗಳನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ, ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಶ್ರೀ ರಾಜೀವ್ ಅವರ ತಂದೆ ಈ ಒಂದು ಭಾಗದಲ್ಲಿ ಅಧಿಕಾರಿಯಾಗಿದ್ದಾಗ ಈ ಒಂದು ದೇವಸ್ಥಾನಕ್ಕೆ ರಸ್ತೆಯ ಮಾರ್ಗವನ್ನು ಮಾಡಿಸಿದ್ರಂತೆ. ತಮ್ಮ ತಂದೆ ಮಾಡಿಸಿದ ರಸ್ತೆಯ ಮಾರ್ಗದಲ್ಲಿ ಹಾದು ಹೋಗುತ್ತಾ ನಮಗೆ ಹೇಳುವಾಗ ಅವರಿಗೆ ಏನೋ ಒಂದು ತರದ ಹೆಮ್ಮೆ. ನೋಡಿ, ಬಂದೇ ಬಿಡ್ತು ನಾನು ಹೋಗಬೇಕಾದ ದೇವಸ್ಥಾನ, ಅವಲ ಬೆಟ್ಟದಲ್ಲಿರುವ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಅರಣ್ಯ ಇಲಾಖೆಯ ಈ ಫಲಕ ಹೇಳ್ತಾ ಇದೆ, ದೇವ್ರೇ ನಮಗೆ ಪಕ್ಷಿಗಳಂತೆ ಹಾರಲು ಬಂದಿದ್ದರೆ ನೆಲವನ್ನು ನರಕ ಮಾಡಿದಂತೆ ವಾಯುಮಂಡಲವನ್ನು ಕುಲಗೆಡಿಸಿ ಬಿಡ್ತಾ ಇದ್ವು ಅಂತ. ನಿಜ ಅಲ್ವಾ? ನಾವು ಕೂಡ ಇಲ್ಲೇನು ಗಲೀಜು ಮಾಡೋದಿಲ್ಲ ಅನ್ನುವ ಒಂದು ಸಂಕಲ್ಪದೊಂದಿಗೆ ಅವಲ ಬೆಟ್ಟದ ಶ್ರೀ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಬರೋಣ ಬನ್ನಿ. ಗುಡ್ಡದ ತುದಿಯಲ್ಲಿ ಚಾಚಿಕೊಂಡಿರುವ ಈ ಒಂದು ಶಿಖರದ ಮೇಲೆ ಕುಳಿತು ಫೋಟೋ ಹೊಡ್ಸ್ಕೋಬೇಕು ಅಂತಲೇ ಹೆಚ್ಚಿನ ಸಂಖ್ಯೆಯ ಚಾರಣಿಗರು ಇಲ್ಲಿಗೆ ಬರ್ತಾರೆ. ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯರ್ರಮಾರನಹಳ್ಳಿಯಲ್ಲಿದೆ ಶ್ರೀ ಧೇನುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಮೇಲೆ ಮಂದಿರದ ಹತ್ರ ಹೋಗಬೇಕು ಅಂತಂದ್ರೆ ಸುಮಾರು 200ರಿಂದ 250 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಅಲ್ಲಿಯ ಪ್ರಕೃತಿ ಸೌಂದರ್ಯ, ಹಾಗೆಯೇ ಕಲ್ಲಿನ ಒಂದು ಗುಹೆಯ ಒಳಗಡೆ ನೆಲೆ ನಿಂತಿದ್ದಾನೆ ಲಕ್ಷ್ಮೀ ನರಸಿಂಹ. ನಮ್ಮ ಧರ್ಮ ಗ್ರಂಥಗಳು ಹೇಳುವ ಪ್ರಕಾರ ಸಮುದ್ರ ಮಂಥನ ಕಾಲದಲ್ಲಿ ಸಮುದ್ರ ಮಂಥನದಿಂದಾಗಿ ದೇವಾನುದೇವತೆಗಳು, ದೇವದೂತರು, ಹಾಗೆಯೇ ಎಷ್ಟೊಂದು ಚರಾಚರ ಜೀವಿಗಳ ಉತ್ಪನ್ನವಾಗತ್ತೆ. ಅದರಲ್ಲೊಂದು ಕಾಮಧೇನು. ಆ ಕಾಮಧೇನು ಮೊದಲು ಭೂಮಿಗಿಳಿದಂತಹ ಜಾಗವೇ ಈ ಧೇನುಗಿರಿಯ ಅವಲ ಬೆಟ್ಟ. ಕಾಮಧೇನು ಭೂಮಿಗಿಳಿದಿದ್ದರಿಂದ ಈ ಬೆಟ್ಟವನ್ನ ಧೇನುಗಿರಿ ಅಂತ ಕೂಡ ಕರೀತಾರೆ. ನೋಡಿ, ಇದೇ ಮಂದಿರದ ಆವರಣ. ಪುಟ್ಟ ಗುಡಿ, ಆದರೆ ತುಂಬ ಪುರಾತನವಾದ ಗುಡಿ. ನಾವು ಬೆಂಗಳೂರಿನಿಂದ ಸುಮಾರು 8:00 ಬಿಟ್ಟಿದ್ವಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸುಮಾರು 11:20 ಆಯಿತು. ನೋಡಿ, ಈ ಒಂದು ಗುಹೆಯ ಒಳಗಡೆ ನೆಲೆ ನಿಂತಿದ್ದಾನೆ ಲಕ್ಷ್ಮೀ ಸಹಿತ ನರಸಿಂಹದೇವರು. ದೇವರನ್ನ ಇಲ್ಲಿ ಪ್ರದಕ್ಷಿಣೆ ಮಾಡಬಹುದು. ನಾವು ಹೋದಾಗ ಅಭಿಷೇಕ ನಡೀತಾ ಇತ್ತು. ಲಕ್ಷ್ಮೀ ಸಹಿತನಾಗಿ ಸುಂದರವಾದ ಒಂದು ಶಿಲಾ ವಿಗ್ರಹ ಇಲ್ಲಿದೆ. ಅಲಂಕಾರದ ನಂತರ ಕಾಣತಕ್ಕಂತಹ ಲಕ್ಷ್ಮೀ ನರಸಿಂಹ ಇದು. ಒಂದು ಗುಹೆಯ ಒಳಗಡೆ ಇರುವ ಶಿಲೆಯಲ್ಲಿ ಕೆತ್ತಿದಂತೆ ಕಾಣಿಸ್ತಾ ಇದೆ ಮೂಲ ವಿಗ್ರಹ. ನೋಡ್ಲಿಕ್ಕಂತೂ ನಿಜವಾಗ್ಲೂ ತುಂಬಾ ಆಕರ್ಷಕವಾಗಿದೆ ಇಲ್ಲಿಯ ಒಂದು ಲಕ್ಷ್ಮೀ ನರಸಿಂಹ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಹೀಗೆ ಮಂದಿರದ ಪಕ್ಕದಲ್ಲಿ ಒಂದು 150 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಅಲ್ಲಿ ನೆಲೆ ನಿಂತಿದ್ದಾಳೆ ಲಕ್ಷ್ಮಿ. ಇಲ್ಲಿಯ ಲಕ್ಷ್ಮೀ ದೇವಿ ಕೂಡ ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಾಳೆ. ಹಾಗೆಯೇ ಅಲ್ಲಿ ಕೈ ಮುಕ್ಕೊಂಡು ಪಕ್ಕದಲ್ಲಿ ಬಂದರೆ ಸುತ್ತಲ ಒಂದು ಪ್ರಕೃತಿ ಸೌಂದರ್ಯ, ಗುಡ್ಡ ಬೆಟ್ಟಗಳು, ಚಿಕ್ಕಬಳ್ಳಾಪುರದ ಬೆಟ್ಟಗಳ ಶ್ರೇಣಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನಮಸ್ತೆ ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಲಕ್ಷ್ಮಿಗೆ ಒಂದು ನಮನವನ್ನು ಸಲ್ಲಿಸಿ ಹೊರಗಡೆ ಬಂದು ರಾಜೀವ್ ಸಂಧ್ಯಾ ದಂಪತಿಗಳೊಂದಿಗೆ ಒಂದು ನೆನಪಿನ ಚಿತ್ರವನ್ನು ಸೆರೆ ಹಿಡ್ಕೊಂಡು ಈಗ ಮತ್ತೆ ನರಸಿಂಹ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಕೆಳಗಿಳಿದು ಹೋದ್ಮೇಲೆ ದೇವಸ್ಥಾನದ ಪಕ್ಕ ಒಂದು ಶಿಲಾ ಬಂಡೆ ಇದೆ. ಇದನ್ನ ನೋಡ್ಲಿಕ್ಕೆ ಅಂತಾನೆ ಆಕ್ಚುಲಿ ಅವಲ ಬೆಟ್ಟ ಚಾರಣಕ್ಕೆ ಈಗಿನ ಯುವಕರು ಬರ್ತಾ ಇರ್ತಾರೆ. ಇಲ್ಲಿ 1-2-3 ಕಲ್ಯಾಣಿಗಳನ್ನು ಕೂಡ ನಾವು ಕಾಣಬಹುದು. ಅದರಲ್ಲಿ ಯಾವಾಗಲೂ ನೀರು ಬತ್ತೋದಿಲ್ಲಂತೆ. ನೋಡಿ, ಹೀಗೆ ದೇವಸ್ಥಾನದ ಮುಖ್ಯ ಮಂದಿರದಿಂದ ಸುಮಾರು ಒಂದು 1/2 ಕಿಲೋಮೀಟರ್ಗಳಷ್ಟು ನಡೆದು ಹೋಗಬೇಕು. ಸಾಮಾನ್ಯವಾಗಿ ಚಾರಣಿಗರು ಈ ಒಂದು ವಿಶೇಷತೆಯನ್ನ ನೋಡಬೇಕು ಅಂತಲೇ ಇಲ್ಲಿಗೆ ಚಾರಣ ಬರ್ತಾರೆ. ನಿಜವಾಗ್ಲೂ ಈ ಜಾಗ ತುಂಬ ಅದ್ಭುತವಾಗಿದೆ. ಆದರೆ ಈಗ ಇಲ್ಲಿ ಚಾರಣಿಗರಿಗೆ ಇಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ. ನೋಡಿ, ಈ ಒಂದು ಶಿಲಾ ರಚನೆ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಚಾಚಿಕೊಂಡಿದೆ. ಇದರ ಮೇಲೆ ನಿಂತು ಫೋಟೋ ಹೊಡ್ಸ್ಕೊಳ್ಳೋದು, ಈ ಕೊಳದಲ್ಲಿ ಆಟ ಆಡೋದು ಎಲ್ಲ ಮಾಡ್ತಾ ಇದ್ರು ಜನ. ಆದರೆ ಸ್ವಲ್ಪ ರಿಸ್ಕ್ ಇದೆ, ಯಾಕೆಂತಂದ್ರೆ ಬಿದ್ದರೆ ಪಾತಾಳ. ಹಾಗಾಗಿ ಈಗ ಇಲ್ಲಿ ಪ್ರೊಟೆಕ್ಷನ್ ಮಾಡಿದ್ದಾರೆ, ಯಾರಿಗೂ ಆ ಕಡೆ ಹೋಗ್ಲಿಕ್ಕೆ
ಬಿಡ್ತಾ ಇಲ್ಲ. ಈ ಒಂದು ಚಾಚಿಕೊಂಡಿರುವ ಕಲ್ಲಿನಲ್ಲೂ ಕೂಡ ಬಿರುಕು ಬಿಟ್ಟಿದೆಯಂತೆ, ಎನಿ ಟೈಮ್ ಅದು ಮುರಿದು ಬೀಳ್ಬೋದು ಅಂತ ಕೂಡ ಅಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥ ಹೋಮ್ ಗಾರ್ಡ್ ಹೇಳಿದ್ರು. ನಾನು ಕೂಡ ದೂರದಿಂದಲೇ ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸಿದೆ. ನೋಡಿ, ಈ ಕಡೆ ಬಂದ್ರೆ ಇನ್ನೊಂದು ಕಲ್ಲಿದೆಯಲ್ಲ, ಆ ಕಲ್ಲಿಂದ ನೋಡಿದೆ ನಾನು. ನೋಡಿ, ಇದೇ ಚಾಚಿಕೊಂಡಿರುವಂತ ಕಲ್ಲು. ಹಾಗಾಗಿ ಸ್ವಲ್ಪ ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಯಾರನ್ನು ಈಗ ಬಿಡ್ತಾ ಇಲ್ಲ. ಈ ಸುಂದರ ಪ್ರಕೃತಿ ವಿಸ್ಮಯವನ್ನ ನೀವು ಕೂಡ ನೋಡಿ ಬನ್ನಿ. ಮುಂದೆ ಹೋಗೋಣ. ಈಗ ಮತ್ತೊಮ್ಮೆ ಲಕ್ಷ್ಮೀ ನರಸಿಂಹರ ದರ್ಶನವನ್ನ ಮಾಡಿಕೊಂಡು ಮನೆ ಕಡೆ ಹೋಗುವ ಸಮಯ. ಕೆಳಗಡೆ ಬಂದ್ವಿ. ಕೆಳಗಡೆ ಬಂದ್ರೆ ಅಲ್ಲಿ ಮುಂದೊಂದು ಗೋಪುರ ಕಾಣಿಸ್ತಾ ಇತ್ತು. ಅದರ ವಿಶೇಷತೆಯನ್ನ ಕೇಳಿದಾಗ ಅಲ್ಲಿ ಹೇಳಿದ್ರು, ಅಲ್ಲಿ ಒಂದು ಕೊಳ ಇದೆ. ಆ ಕೊಳದಲ್ಲಿ ಸದಾ ಕಾಲ ನೀರಿರುತ್ತಂತೆ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತಂತೆ. ಇಲ್ಲಿಯ ಲಕ್ಷ್ಮೀ ನರಸಿಂಹ ತುಂಬಾ ಜನರಿಗೆ ಕುಲದೇವರು ಕೂಡ. ಹಾಗಾಗಿ ಮಕ್ಕಳ ಚೌಳ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾರೆ. ಹಾಗೆ ಬಂದ ಭಕ್ತಾದಿಗಳು ಕೂಡ ಶ್ರಾವಣ ಮಾಸದಲ್ಲಿ ಅಧಿಕವಾಗಿ ಇಲ್ಲಿ ಕೇಶಮುಂಡನೆಯನ್ನ ಮಾಡಿಕೊಂಡು ಈ ಕೊಳದ ನೀರಿನಲ್ಲಿ ಸ್ನಾನವನ್ನ ಮಾಡಿ ಇಲ್ಲಿರುವ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಹಾಗೆ ಮೇಲೆ ಹೋಗ್ಬಿಟ್ಟು ಲಕ್ಷ್ಮೀ ನರಸಿಂಹರ ದರ್ಶನವನ್ನ ಪಡಿತಾರಂತೆ. ಈ ಒಂದು ಪುರಾತನವಾದ ಧಾರ್ಮಿಕ ಕ್ಷೇತ್ರ ಲಕ್ಷ್ಮೀ ನರಸಿಂಹರ ಸನ್ನಿಧಿಗೆ ಬಂದು ನಾನಂತೂ ತುಂಬಾ ಖುಷಿ ಪಟ್ಟೆ, ಕೃತಾರ್ಥಳಾದೆ. ಈ ಅವಲ ಬೆಟ್ಟದ ಗಿರಿಯಲ್ಲೆಲ್ಲ ಓಡಾಡಿ ಚಿತ್ರೀಕರಣವನ್ನ ಮಾಡಿ ನಿಮ್ ಜೊತೆ ಹಂಚ್ಕೊಳ್ಳೋ ಒಂದು ಪ್ರಯತ್ನ ಕೂಡ ಮಾಡಿದ್ದೀನಿ. ಈ ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ. ನನ್ನ ಜೀವನ ಪಯಣಕ್ಕೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಸಂಧ್ಯಾ ರಾಜೀವ್ ದಂಪತಿಗಳಿಗೂ ಕೂಡ ನನ್ನ ಧನ್ಯವಾದಗಳು. ಜೊತೆ ಇರಿ. ಥ್ಯಾಂಕ್ ಯು.